ಸ್ನೇಹಿತರೆ ನಮಸ್ಕಾರ. ಕೂರ್ಗ್ಬಾಜ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ನಿನ್ನೆ ಬೆಳಗ್ಗೆಯಿಂದ ಒಂದೊಂದು ವಿಷುವಲ್ ನಾವು ನೋಡ್ತಾ ಇದೀವಿ, ಬೆಚ್ಚಿ ಬೀಳೋದು. ಅದು ಯಾವ ರೀತಿ ನಾವು ಅದನ್ನ ಅರಗಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಭೂತಾನ್ ನಿಂದ ಬರ್ತಾ ಇರುವಂತಹ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಚಿತ್ರಣಗಳನ್ನ ನೋಡಿದಾಗ ನಿಜಕ್ಕೂ ಇದು ಸಂಭವಿಸಿದ್ಯಾ ಅಂತ ಕಲ್ಪನೆ ಮಾಡ್ಕೊಳ್ಳುವ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿಯೊಂದು ಕೂಡ ಎ ರಿಲೇಟೆಡ್ ಮೇಡ್ ಕಂಟೆಂಟ್ಗಳು ವಿಡಿಯೋಗಳು ಹರಿದಾಡೋದನ್ನ ನೋಡ್ತಾ ಇದ್ವಿ. ನಿನ್ನೆ ಕೂಡ ಅದೇ ರೀತಿ ಆಯ್ತು. ಕೆಲವೊಂದು ವಿಡಿಯೋಗಳನ್ನ ನೋಡಿದಾಗ ಹೇಗಪ್ಪ ನಂಬೋದು, ಇದನ್ನ ಕ್ರಿಯೇಟ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಂತರದಲ್ಲಿ ಮಾಧ್ಯಮಗಳಲ್ಲಿ ಈ ಕುರಿತಾಗಿ ವರದಿ ಬಂದಾಗ ಅಲ್ಲಿನ ಅಸಲಿ ವಿಚಾರಗಳು ಹೊರಗೆ ಬರೋದಕ್ಕೆ ಶುರುವಾದಾಗ ನಂಬಲೇಬೇಕಾದಂತಹ ಪರಿಸ್ಥಿತಿ. ಅಲ್ಲಿ ಆದಂತಹ ಹಿಮ ಬಂಡೆ ಕುಸಿತದ ಪರಿಣಾಮವಾಗಿ ಉಂಟಾದಂತಹ ಭೀಕರ ಪ್ರವಾಹ, ಆ ಪ್ರವಾಹದಿಂದ ಆದಂತಹ ದುಷ್ಪರಿಣಾಮ, ಸಾವು ನೋವು, ಹಲವರು ಕಣ್ಮರೆಯಾಗಿದ್ದಾರೆ. 160ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅದರ ಆಚೆಗೆ 1000ಕ್ಕೂ ಅಧಿಕ ಮಂದಿ ಮಿಸ್ಸಿಂಗ್ ಆಗಿದ್ದಾರೆ. ಇನ್ಕ್ಲೂಡಿಂಗ್ ನಮ್ಮ ಇಂಡಿಯನ್ಸ್ ಸೇರಿ ದಕ್ಷಿಣ ಭಾರತದ ಮಂದಿ ಇದ್ದಾರೆ, ಕರ್ನಾಟಕದವರು ಇದ್ದಾರೆ, ತಮಿಳುನಾಡಿನ ಜನ ಇದ್ದಾರೆ. ಮಾನಸ ಸರೋವರ ಯಾತ್ರೆಗೆ ಹೋದವರು, ಅಲ್ಲಿಗೆ ಪ್ರವಾಸಕ್ಕೆ ಹೋದವರು ಅನೇಕ ಮಂದಿ ಸಿಕ್ಕಾಕೊಂಡಿದ್ದಾರೆ. ಈ ಕುರಿತಾಗಿ ವಿವರವನ್ನ ಕೊಡಬೇಕು, ಯಾಕಾಗಿ ಆಯ್ತು. ಈಗ ಅನೇಕ ಕಡೆಗಳಲ್ಲಿ ನೀವು ನೋಡಿರ್ತೀರಿ ಅಲ್ಲಿನ ಚಿತ್ರಣ, ಅಲ್ಲಿ ಆದಂತಹ ಘಟನಾವಳಿಗಳು, ಪರಿಣಾಮ ಎಲ್ಲವನ್ನು ಕೂಡ ನೋಡಿದ್ದೀರಿ. ಮತ್ತೆ ಆ ವಿಚಾರಕ್ಕೆ ಮಾತಾಡೋದಕ್ಕೆ ನಾವು ಹೋಗೋದಿಲ್ಲ. ಆದ್ರೆ ನಾನ್ ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದು ವೈಜ್ಞಾನಿಕವಾಗಿ ಕಾರಣ ಏನು, ಯಾಕಾಗಿ ಈ ಘಟನೆ ಆಯ್ತು, ಮುನ್ಸೂಚನೆ ಇತ್ತ, ಅಥವಾ ಜನ ಯಾವ ರೀತಿ ಎಚ್ಚೆತ್ಕೊಳ್ಬಹುದಿತ್ತು, ಈ ಕುರಿತಾಗಿ ವೈಜ್ಞಾನಿಕ ವಿವರಣೆಯನ್ನ ನಿಮಗೆ ಕೊಡಬೇಕು ಅಂತ ಹಿರಿಯ ಭೂವಿಜ್ಞಾನಿಯಾದಂತಹ ಡಾಕ್ಟರ್ HSM ಪ್ರಕಾಶ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ. ನಾವು ಮೊನ್ನೆ ಒಂದು ವಿಚಾರದ ಬಗ್ಗೆ ಮಾತಾಡಿದೆ, ಅದಕ್ಕೆ ಅನೇಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಿ. ಈಗ ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೇನೆ. ನೋಡೋ, ಬನ್ನಿ ಮಾತಾಡೋ. ಫೋನ್ ಕರೆ ಮಾಡಿ ಅವ್ರನ್ನ ಮಾತಾಡ್ಸೋಂತ ಒಂದು ಪ್ರಯತ್ನ ನಮ್ಮ ಕಡೆಯಿಂದ. ಫೋನ್ ಮಾಡುವ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್, ಥ್ಯಾಂಕ್ ಯು. ನೀವು ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ಮೊದಲನೇದಾಗಿ ಥ್ಯಾಂಕ್ ಯು ಮತ್ತೊಮ್ಮೆ ನಮ್ಮ ಜೊತೆಗೆ ಫೋನ್ ಅಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಪ್ಲೆಜರ್. ಹೇಳಿ. ನಿನ್ನೆಯಿಂದ ಬಹಳ ಆಘಾತಕಾರಿ, ಭಯಾನಕ ಅನ್ಸುವಂತಹ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಹೌದು, ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ವಿಡಿಯೋ ನಾವು ಈ ಕೊಡಗಿನಲ್ಲಿ ನೋಡಿದ್ದೇವೆ, ಜೊತೆಗೆ ನೆರೆಯ ಕೇರಳದಲ್ಲಿ, ವಯನಾಡ್ನಲ್ಲಿ ಆದಂತಹ ಘಟನೆಗಳನ್ನ ನೋಡಿದ್ದೇವೆ, ಈ ಜಲಸ್ಫೋಟ ಅಥವಾ ಈ ರೀತಿ ಪ್ರವಾಹ ಅಂತೆಲ್ಲ. ಹೌದು. ಆದ್ರೆ ಈಗ ಆಗಿರುವಂತದ್ದು ನಮಗೆ ಅದಕ್ಕೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಅದು ನದಿನಲ್ಲಿ ಏಕ್ದಮ್ ನೀರು ಮತ್ತು ಮಣ್ಣು ಮಿಕ್ಸ್ ಆಗಿ ಮಡ್ಡಾಗಿ ಹರಿದು ಬಂದಿದೆ, ರಭಸವಾಗಿ ಬಂದಿದೆ. ಹಿಮಾಲಯನ್ ಇಳಿಜಾರುಗಳು ತುಂಬಾ ಸ್ಟೀಪ್. ಸೊ ಅದು ಅಕ್ಕಪಕ್ಕದ ಇಳಿಜಾರುಗಳು ಕುಸಿತ ಆಗಿಲ್ಲ, ಲ್ಯಾಂಡ್ ಸ್ಲೈಡ್ ಆಗಿಲ್ಲ, ರಾಕ್ ಸ್ಲೈಡ್ ಆಗಿಲ್ಲ, ಬರೀ ರಿವರ್ ಫ್ಲೋ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಅದರ ಮೇಲಿರ್ತಕ್ಕಂಥ ಅಪ್ಸ್ಟ್ರೀಮ್ ಇರ್ತಕ್ಕಂಥ ಕೆಲವು ಗ್ಲೇಷಿಯರ್ಗಳು ಕದಲಿ ಫ್ರಾಗ್ಮೆಂಟೇಶನ್ ಆಗಿ ಪೀಸಸ್ ಆಗಿ ಸ್ಲೋಪ್ ಅಲ್ಲಿ ಹರಿದು ಬಂದಿವೆ. ಆಗ ಫ್ರಿಕ್ಷನ್ ಇಂದ ಐಸು ನೀರಾಗಿದೆ. ಸೊ ಅದು ಹರಿದು ಬಂದು ಅಲ್ಲಿ ಮಧ್ಯದಲ್ಲಿ, ಆ ನದಿಯ ಮಧ್ಯಭಾಗದಲ್ಲಿ ಒಂದು ಲೇಕ್ ಇದೆ, ಗ್ಲೇಷಿಯಲ್ ಲೇಕ್ ಅಂತ ಹೇಳ್ತಾರೆ ಅದನ್ನ. ಗ್ಲೇಷಿಯರ್ ಕರಗಿ ನೀರು ಬಂದಾಗ ಅಲ್ಲಿ ನೀರು ನಿಂತು ಸರೋವರ ಆಗಿರುತ್ತೆ. ಅದಕ್ಕೆ ಈಗ ಹರಿದು ಬಂದ ನೀರು ಸೇರಿ ಡಬಲ್ ಆಗಿ ಏಕ್ದಮ್ ಫೋರ್ಸ್ ಜಾಸ್ತಿ ಆದಾಗ ಆ ಕಟ್ಟೆ ಏನಿತ್ತು ಅವೆಲ್ಲ ನ್ಯಾಚುರಲ್ ಕಟ್ಟೆಗಳು, ಅವೆಲ್ಲ ಯಾವಾಗಲೂ ಲ್ಯಾಂಡ್ ಸ್ಲೈಡ್ ಆದಾಗ ಮಣ್ಣು ಕುಸಿದು ಬಂದು ಅದು ಕಟ್ಟೆ ಆಗಿರೋದು. ಸೊ ಅದು ಒಡೆದು ಎಲ್ಲ ಒಟ್ಟಿಗೆ ಹರಿದು ಬಂದ್ಬಿಟ್ಟಿದೆ. ಇದು ತುಂಬಾ ದುರಂತ. ಕೇದಾರ್ನಾಥ್ ಸಮಯದಲ್ಲಿ ಬರೀ ನೀರಿನ ಪ್ರವಾಹ ಆಗಿತ್ತು, ಕ್ಲೌಡ್ ಬರ್ಸ್ತಿಂದ. ಸೊ ಈಗ ಅದು ಟ್ರಿಗರ್ ಆಗೋದಕ್ಕೆ ಕಾರಣ ಒಂದು 8:44 ನಿನ್ನೆ ಬೆಳಿಗ್ಗೆ 4.9 ಅರ್ಥಕ್ವೇಕ್ ಆಗಿದೆ. ಅದೇ ಜಾಗದಲ್ಲಿ, ಉರಾರಿ ಅನ್ನೋ ಜಾಗದಲ್ಲಿ 10 ಕಿಲೋಮೀಟರ್ ಆಳದ ಎಪಿ ಸೆಂಟರ್. ಶಾಲೋ ಫೋಕಸ್ ಆದ್ರಿಂದ ಹೆಚ್ಚಿನ ವೈಬ್ರೇಷನ್ ಇದೆ. ಆ ವೈಬ್ರೇಷನ್ ಇಂದ ಗ್ಲೇಷಿಯರ್ ಬ್ರೇಕ್ ಆಗಿರ್ಬೇಕು. ನಂತರ ಆ ಪರ್ವತಗಳ ಇಳಿಜಾರುಗಳು ಕೂಡ ಏನು ಸಡಿಲವಾಗಿ ಜಾರಿ ಬಂದು ಗ್ಲೇಷಿಯರ್ ಮೇಲೆ ಬಿದ್ದಿದೆ. ಹೀಗಾಗಿ ಚಾಲನೆ ಸಿಕ್ಕಿದೆ ಗ್ಲೇಷಿಯರ್ ಮೂವ್ಮೆಂಟ್ಗೆ. ಸೊ ಅರ್ಥ್ಕ್ವೇಕ್ ಇಂಡ್ಯೂಸ್ಡ್ ಲ್ಯಾಂಡ್ ಸ್ಲೈಡ್ ಅಂತ ನಾವು ಅಂದ್ಕೊಂಡಿದೀವಿ. ಬಟ್ ಯುನೈಟೆಡ್ ಸ್ಟೇಟ್ಸ್ ಜಿಯಾಲಜಿಕಲ್ ಸರ್ವೆ ಅವರು ಇಲ್ಲ, ಲ್ಯಾಂಡ್ ಸ್ಲೈಡ್ ಅಷ್ಟೊಂದು ಅಗಾಧ ಮಟ್ಟದ ಮೆಟೀರಿಯಲ್ ಕೆಳಗಡೆ ಬಿದ್ದಿದ್ರಿಂದ ಅರ್ಥ್ಕ್ವೇಕ್ ಕ್ರಿಯೇಟ್ ಆಗಿದೆ, 4.4 ಅಂತ ಅವ್ರು ಹೇಳಿದ್ದಾರೆ. ನಮ್ಮ ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ ಅವರು 4.9 ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನೆನಿವೆ ಅರ್ಥ್ಕ್ವೇಕ್ ಇಂಡ್ಯೂಸ್ಡ್
ಲ್ಯಾಂಡ್ ಸ್ಲೈಡ್ ಆರ್ ಲ್ಯಾಂಡ್ ಸ್ಲೈಡ್ ಇಂಡ್ಯೂಸ್ಡ್ ಅರ್ಥಕ್ವೇಕ್ ಎರಡೂ ಆಗಿರೋದು ನಿಜ. ಹಾಗಾಗಿ ಗ್ಲೇಷಿಯರ್ ಮೂವ್ಮೆಂಟ್ ಆಗಿದೆ. ಸೊ ಅದೇ ಫರ್ದರ್ ಡೌನ್ 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 ನೀರು ಎಲ್ಲ ಸೇರಿ ಹೆಚ್ಚಿನ ಮಟ್ಟಿಗೆ ಏಕ್ದಮ್ ನುಗ್ಗಿ ಬಂದಿದ್ರಿಂದ ಏನು ಅನಾಹುತ ಅದು. ದಾರಿನಲ್ಲಿದ್ದಂತ ಹಳ್ಳಿಗಳನ್ನ ಪಟ್ಟಣಗಳನ್ನೆಲ್ಲ ನುಂಗಾಕ್ಬಿಟ್ಟಿದೆ. ಆ ರಸುವಾ ಪಟ್ಟಣದ ಆ ದೃಶ್ಯಗಳನ್ನು ನೋಡಿ ನನಗೆ ಆಘಾತ ಆಯ್ತು. ನದಿ ಹರಿತಾ ಇದೆ, ಈ ದುರಂತಕ್ಕೆ ಮುಂಚೆ ನದಿ ಏನಿತ್ತು ಹರಿತಾ ಇತ್ತು ಅದನ್ನ ತೋರ್ಸಿದ್ರು. ಅದ್ರ ಪಕ್ಕದಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಊರು. ಯಾರು ಕಟ್ಟಿದ್ರು ಅದನ್ನ? ಪ್ರಾಜೆಕ್ಟ್ ಅಪ್ರೂವಲ್ ಯಾರು ಕೊಟ್ರು? ಬೇಸಿಕ್ ನಾಲೆಡ್ಜ್ ಆಫ್ ಜಿಯಾಲಜಿ ಇಲ್ದಲೆ, ಹಿಮಾಲಯನ್ ರಿವರ್ಸ್ ನ ಅರ್ಥ ಮಾಡ್ಕೊಂಡಲೆ ಇವೆಲ್ಲ ಅನಾಹುತ ಆಗಿದೆ. ನಾನು ಪ್ಲಾನರ್ಸ್ಗೆ ಬ್ಲೇಮ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಅಪ್ರೂವಲ್ ಯಾರು ಕೊಟ್ರು ಅಂತ ಟೌನ್ಶಿಪ್ ಗಳಿಗೆ ಮನೆ ಕಟ್ಟೋದಕ್ಕೆ? IAS ಆಫೀಸರ್ಸ್ ಅಲ್ಲಿನ ರಸುವಾ ಜಿಲ್ಲೆಯ ಜಿಲ್ಲಾಧಿಕಾರಿ ಕಾರಣ ಆಗ್ತಾರೆ. ನಂತರ ಅಲ್ಲಿನ ಪ್ಲಾನರ್ಸ್ ಯಾರಿದ್ದಾರೆ, ಬೇರೆ ಸರ್ಕಾರಿ ನೇಪಾಳಿನ ರಾಜ್ಯದ ಸಾರಿ IAS ಅಂದೆ ನಾನು, ನೇಪಾಳ ಸರ್ವಿಸ್ನವರು. ಸೊ ಅಲ್ಲಿಗೂ ಕೂಡ ಒಂದು ನೀತಿ ಆಯೋಗ ಇರಬೇಕು. ಈ ತರ ಟೌನ್ಶಿಪ್ ಗಳಿಗೆ ಮತ್ತೆ ಪ್ರಾಜೆಕ್ಟ್ ಗಳಿಗೆ ಅಪ್ರೂವಲ್ ಕೊಡೋರು ಅವರು. 13 ಹೈಡಲ್ ಪ್ರಾಜೆಕ್ಟ್ ನಾಶ ಆಗಿದೆ. 13 ಹೈಡಲ್ ಪ್ರಾಜೆಕ್ಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಡೌನ್ ದ ರಿವರ್. ಬೋಟೆ ಕೋಶಿ ಅಂತ ಅಲ್ಲಿ ರಭಸವಾಗಿ ಹರಿಯುತ್ತೆ ಬೋಟೆಕೋಶಿ ನದಿ. ನದಿ ಅದೇ. ಅದ್ರ ಜೊತೆಗೆ ಇದು ಯಾವುದು ಸುನ್ ಕೋಶಿ ಅಂತ, ಅದು ಕೂಡ ಸಪ್ತ ಕೋಶಿಗಳಿವೆ. ಅವೆಲ್ಲ ಸೇರಿ ಒಂದು ಕೋಶಿಯಾಗಿ ಹಿಮಾಲಯದಿಂದ ಇಳಿದು ನಮ್ಮ ಬಿಹಾರಕ್ಕೆ ಹರಿದು ಬರುತ್ತೆ. ಆ ಕೋಸಿ ನದಿ ಅಂತ ಹೇಳ್ತೀವಿ ನಾವು ಬಿಹಾರ್ನಲ್ಲಿ. ಈಗೊಂದು 4-5 ವರ್ಷಗಳ ಹಿಂದೆ ದೊಡ್ಡ ದುರಂತ ಆಗಿತ್ತು ಅಲ್ಲಿ. ಹಿಂದೆ 20 ವರ್ಷದಿಂದ ಕೂಡ ದುರಂತ ಆಗಿತ್ತು. ಕೋಸಿ ನದಿ ದುರಂತ ಅಂತ ಫೇಮಸ್ ಬಿಹಾರ್ನಲ್ಲಿ. ಅದು ಬಿಹಾರ್ನ ಕಣ್ಣೀರಿನ ನದಿ ಅಂತ ಕೂಡ ಹೇಳ್ತಾರದು. ಅದಾದಾಗೆಲ್ಲ ದೊಡ್ಡ ದೊಡ್ಡ ಸಾವು ನೋವು, ಊರೂರೇ ನಾಶ ಆಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಹಿಮಾಲಯ ಇಳಿದು ಬಂದಾಗ ಅಷ್ಟೊಂದು ಮೆಟೀರಿಯಲ್ ಉತ್ಕೊಂಡ್ ಬಂದಿರುತ್ತೆ. ರಾಕ್ ಡೆಬ್ರಿ, ಫೈಟ್ ಕೋರ್ಸ್, ಬೌಲ್ಡರ್ಸ್, ಪೆಬಲ್ಸ್, ಕಾಬಲ್ಸ್, ಆಂಗ್ಲೋ ಫ್ರಾಗ್ಮೆಂಟ್ಸ್, ಸಿಲ್ಟ್, ಇವೆಲ್ಲವನ್ನು ಕೂಡ ಅದು ಡೆಪಾಸಿಟ್ ಮಾಡ್ತಾ ಹೋಗುತ್ತೆ ನದಿ ಪಾತ್ರದಲ್ಲಿ. ಅದು ತುಂಬಿದ ಮೇಲೆ ಪಕ್ಕಕ್ಕೆ ಹರಿಯುತ್ತೆ, ಡ್ರಿಫ್ಟಿಂಗ್ ಆಗುತ್ತೆ, ಶಿಫ್ಟಿಂಗ್ ಆಗುತ್ತೆ, ರಿವರ್ ಶಿಫ್ಟಿಂಗ್, ಹೊಸ ಚಾನಲ್ ಕ್ರಿಯೇಟ್ ಆಗುತ್ತೆ. ಹೀಗೆ ಪಶ್ಚಿಮದಿಂದ ಪೂರ್ವಕ್ಕೆ 200 ಕಿಲೋಮೀಟರ್ ಅಗಲದ ಪ್ರದೇಶದಲ್ಲಿ 16 ಚಾನಲ್ಗಳನ್ನು ಕ್ರಿಯೇಟ್ ಮಾಡಿದೆ ಅದು ಕೋಸಿ ನದಿ. ಇದೇ ತರ ಒಂದು ದೊಡ್ಡ ಪ್ರವಾಹ ಆದಾಗ ಒತ್ಕೊಂಬಂದ್ ಮೆಟೀರಿಯಲ್ ಅದ್ರ ಎಂಟ್ರಿ ಪಾಯಿಂಟ್ ಏನಿದೆ, ನಿಕ್ ಪಾಯಿಂಟ್, ಅಲ್ಲಿ ಡಿಪಾಸಿಟ್ ಆದಾಗ ಅದರ ಅಂದಿನ ಚಾನಲ್ ನಲ್ಲಿ ಹರಿಯಕ್ಕಾಗ್ಲಿಲ್ಲ. ಅದೇನ್ ಮಾಡ್ತು, ಏಕ್ದಮ್ ತುಂಬಾ ಹಳೆ ಚಾನಲ್, 200 ಕಿಲೋಮೀಟರ್ ದೂರದಲ್ಲಿದೆ ಅದು, ಹಳೆ ಚಾನಲ್ ನಲ್ಲೇ ಹರಿಯಕ್ ಶುರು ಮಾಡ್ಬಿಡ್ತು ಅಷ್ಟು ನೀರು. ಆಗ ಅಲ್ಲಿ 200 ವರ್ಷಗಳಿಂದ ಏನು ದುರಂತವಲ್ಲ ಆಗಿಲ್ವಲ್ಲ ಅಂತ ಜನಗಳು ಒಳ್ಳೆ ಕೃಷಿ ಭೂಮಿ ಮಾಡ್ಕೊಂಡು, ಫಲವತ್ತಾದ ಭೂಮಿ, ಊರುಗಳು ಕಟ್ಕೊಂಡು ಸೆಟ್ಲ್ ಆಗಿದ್ರು, 100 ಹಳ್ಳಿಗಳು. ಅವೆಲ್ಲ ಏಕ್ದಮ್ ವಾಶ್ ಔಟ್ ಆಗ್ಬಿಟ್ಟು. ಸೊ ಈ ಚಾನಲ್ ಶಿಫ್ಟಿಂಗ್ ಇಂದ ಇಂಥ ದುರಂತಗಳಾಗ್ತವೆ. ಸೊ ಈ ರೀತಿಯ ಚಾನಲ್ ಪಕ್ಕದಲ್ಲೇ ಹಿಂದೆ ಯಾವಾಗ್ಲೂ ಒಂದ್ಸರ್ತಿ ಫ್ಲಡ್ ಪ್ಲೇನ್ ಅಂತ ಹೇಳ್ತೀವಿ, ಫ್ಲಡ್ ಬ್ಯಾಂಕ್, ಅದು ಅಲ್ಲಿ ಡಿಪಾಸಿಟ್ ಆಗಿರುತ್ತೆ. ಅಲ್ಲಿ ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೆಲ, ಕಲ್ಲಾಗಿರಲ್ಲ, ಆದ್ರೆ ಸೆಮಿ ಕನ್ಸಾಲಿಡೇಟೆಡ್ ಸೆಡಿಮೆಂಟ್ಸ್ ಅಂತೀವಿ. ಅದು ಹೀಗೆ ಹೆಚ್ಚಾದಾಗ ಟೆರೇಸ್ ಆಗುತ್ತೆ. ಇನ್ನೂ ಹೆಚ್ಚಾದಾಗ ಇನ್ನೊಂದು ಟೆರೇಸ್ ಡೆವಲಪ್ ಆಗುತ್ತೆ, ನದಿ ಆಳಕ್ಕೆ ಹೋಗುತ್ತೆ. ಸೊ ಈ ರೀತಿ ಅರ್ಲಿಯರ್ ಟೆರೇಸಸ್ T0, T1, T2, T3 ಆ ರೀತಿ ಟೆರೇಸ್ಗಳು ಇರ್ತವೆ. ಅವುಗಳ ಮೇಲೆ ಅವು ಟೆರೇಸ್ಗಳು ನದಿಯ ಭಾಗ ಅಂತ ಗೊತ್ತಿಲ್ಲದಲೆ ಊರುಗಳು ಕಟ್ಬಿಟ್ಟಿದ್ದಾರೆ. ಅದು ಕೂಡ ನದಿಯ ಭಾಗ. ನದಿಯ ಅಗಲ ತಗೊಂಡ್ರೆ ಆ ಊರಿನ ಆ ಕಡೆಯಿಂದ ನದಿಯ ಈ ಕಡೆವರೆಗೂ ತಗೊಬೇಕಾಗತ್ತೆ. ಇದು ನದಿ ಆಗೊಮ್ಮೆ ಈಗೊಮ್ಮೆ ಬದಲಾಯಿಸ್ತಾ ಇದ್ರ ನದಿಯ ಲೀಲೆ ಇದು. ನಗರ ಹಳ್ಳಿ ಎಲ್ಲ ನಿರ್ಮಾಣ ಆಗಿತ್ತಲ್ಲ ಸರ್, ಅಲ್ಲಿ ಒಂದು ಕಾಲದಲ್ಲಿ ಅದು ನದಿ ಹರಿತಿದ್ದ ಜಾಗ ಆಗಿತ್ತಾ? ಹೌದು ಹೌದು, ಅದು ಫ್ಲಡ್ ಡಿಪಾಸಿಟ್ಸ್, ಫ್ಲಡ್ ಬ್ಯಾಂಕ್ ಅದು. ಸೊ ಇದು ಪ್ಲೇ ಗ್ರೌಂಡ್ ಆಫ್ ದ ರಿವರ್ ಅಂತೀವಿ ನಾವು. ಸೊ ಮಿಯಾಂಡರಿಂಗ್ ಆಗುತ್ತೆ, ಮತ್ತೆ ಒರಿಜಿನಲ್ ಚಾನಲ್ ಬರುತ್ತೆ, ಕಟ್ ಆಫ್ ಲೇಕ್ ಆಗುತ್ತೆ, ಆಕ್ಸ್ಬೋ ಲೇಕ್ ಆಗುತ್ತೆ, ಇವೆಲ್ಲ ಆಗುತ್ತೆ. ಸೊ ಇದ್ರ ಒಂದು ಚೂರು
ಬೇಸಿಕ್ ಜಿಯಾಲಜಿಕಲ್ ನಾಲೆಡ್ಜ್ ಇಲ್ದಲೆ, ಅರ್ಬನ್ ಜಿಯಾಲಜಿ ಜ್ಞಾನ ಇಲ್ದಲೆ, ಊರ್ ಎಲ್ಲಿ ಕಟ್ಟಬೇಕು, ಕಾಲೋನಿ ಎಲ್ಲಿ ಮಾಡ್ಬೇಕು, ಲೇಔಟ್ ಎಲ್ಲಿ ಮಾಡ್ಬೇಕು ಅದ್ ಗೊತ್ತಿಲ್ದಲೆ ಅಂತ ಊರುಗಳನ್ನೆಲ್ಲ ಅಲ್ಲಿ ಬೆಳೆಸ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ನೇಪಾಳದಲ್ಲೂ ಕೂಡ ಅರ್ಬನೈಸೇಷನ್ ಬಹಳಷ್ಟು ಆಗ್ತಾ ಇದೆ. ನಮ್ಮಲ್ಲಾದ ಹಾಗೆ ಹಳ್ಳಿಗಳು ಪಟ್ಟಣಗಳಾದೋ, ಪಟ್ಟಣಗಳು ನಗರಗಳಾದೋ, ನಗರಗಳ ಮಹಾನಗರಗಳಾದ್ವಲ್ಲ, ಆತರ ಅಲ್ಲೂ ಕೂಡ ಟೂರಿಸಂ ಇಂದಾಗಿ ನಗರಗಳು ಬೆಳೆದಿವೆ. ಅಲ್ಲಿ ಆ ರಸುವಾ ಜಿಲ್ಲೆಯಿಂದ ಮುಂದಕ್ಕೆ ಹಿಮಾಲಯನ್ ಟ್ರೆಕ್ಕಿಂಗ್ಗೆ ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ಉಳ್ಕೊಂಡು ನೈಟ್ ಹಾಲ್ಟ್ ಮಾಡಿ. ನಂತರ ಮಾನಸರೋವರ ಹೋಗೋರು ಕೂಡ ಅಲ್ಲಿಂದನೇ ಹೋಗ್ಬೇಕು ಮುಂದಕ್ಕೆ. ಹಾಗಾಗಿ ಈ ನಗರ ಬೆಳೆದಿದೆ, ಬಟ್ ರಾಂಗ್ ಜಾಗದಲ್ಲಿ ಅದು ಬೆಳೆದಿದೆ. ಈ ರೀತಿ ನದಿ ವರ್ಷ ಯಾವಾಗ್ಲೂ ಒಂದ್ಸರಿ ಈ ತರ ಹರಿದು ಈ ತರ ಆಗುತ್ತೆ. ಈ ರೀತಿಯ ದುರಂತ ಹಿಮಾಲಯದ ಯಾವ ನದಿನಲ್ಲಿ ಬೇಕಾದ್ರೂ ಆಗ್ಬೋದು. ಕಾಶ್ಮೀರದಿಂದ ಭೂತಾನ್ ತನಕ ಎಷ್ಟು ನದಿಗಳಿದಾವೆ, ಉಪನದಿಗಳಿದಾವೆ, ಯಾವ್ದ್ರಲ್ಲಿ ಬೇಕಾದ್ರೂ ಆಗ್ಬೋದು. ಯಾತಕ್ಕೆ ಅಂದ್ರೆ ಇವೆಲ್ಲವೂ ಕೂಡ ಗ್ಲೇಷಿಯರ್ ಫೆಡ್ ರಿವರ್ಸ್. ಗ್ಲೇಷಿಯರ್ ಕರಗಿ ಬಂದಂತ ನೀರಿಂದ ಹರಿಯುವಂತ ನದಿಗಳಿವು. ಸೊ ಎಲ್ಲಾ ಕಡೆ ಗ್ಲಾಫ್ಗಳಿವೆ. ಗ್ಲಾಫ್ ಅಂದ್ರೆ ಗ್ಲೇಷಿಯರ್ ಲೇಕ್ ಅಂತ. ಅದು ಔಟ್ ಬರ್ಸ್ಟ್ ಆಗಿ ಫ್ಲೋ ಆದಾಗ ಗ್ಲಾಫ್ ಅಂತೀವಿ. ಸೊ ಇದು ನಂತರ ಈ ವರ್ಷ ನನ್ನ ಅಬ್ಸರ್ವೇಷನ್ ನಲ್ಲಿ ಹೈಯರ್ ರೀಚಸ್ ಆಫ್ ಹಿಮಾಲಯಸ್ ನಲ್ಲಿ ಮಳೆ ಪ್ರಾಬಲಿ ಸಬ್ ಝೀರೋ ಕಂಡೀಷನ್ಸ್ ಇದ್ದಾಗ ಮಳೆ ಹನಿಯಾಗಿ ಬೀಳದಲೆ ಹೆಚ್ಚಾಗಿ ಸ್ನೋ ಆಗಿದೆ. ಸ್ನೋ ಫ್ಲೇಕ್ ಇಸ್ ನಥಿಂಗ್ ಬಟ್ ರೈನ್ ಡ್ರಾಪ್. ಆ ಸ್ನೋ ಹೆಚ್ಚು ಅಕ್ಯುಮುಲೇಟ್ ಆಗಿದೆ. ಮಳೆ ನೀರಾದ್ರೆ ಹರಿದು ಬಂದ್ಬಿಡುತ್ತೆ ಕೆಳಕ್ಕೆ, ಮಂಚಲ್ಲೇ ಸ್ಟಾಕ್ ಆಗ್ಬಿಡುತ್ತೆ, ಅದು ಅಲ್ಲೇ ಸ್ಟಾಕ್ ಆಗ್ಬಿಡುತ್ತೆ, ಅಕ್ಯುಮುಲೇಟ್ ಆಗುತ್ತೆ. ಅದರ ವೆಯ್ಟ್ ಕೂಡ, ವರ್ಟಿಕಲ್ ವೆಯ್ಟ್ ಕೂಡ ಒಮ್ಮೊಮ್ಮೆ ಕಾರಣ ಆಗುತ್ತೆ. ಮೂಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ಟಾರ್ಟ್ ಆಗಿ ಮುಂದೆ ಬಂದಾಗ ಅದು ಫ್ಲೋರ್ ನಲ್ಲಿ ಇರ್ತಕ್ಕಂತ ಕಲ್ಲು ಮಣ್ಣು ಅದನ್ನೆಲ್ಲ ಸೇರ್ಸ್ಕೊಂಡು ಮುಂದಕ್ಕೆ ಹೋಗಕ್ ಶುರು ಮಾಡುತ್ತೆ. ಆಗ ಅದರ ತೂಕ ಜಾಸ್ತಿ ಆಗುತ್ತೆ. ಅದನ್ನ ಮೊರೈನ್ ಅಂತೀವಿ ನಾವು. ಗ್ಲೇಷಿಯರ್ ಇಂದ ಮೊರೈನ್ಸ್ ಆಗ್ತವೆ. ಈ ಹಿಮಾಲಯದ ಆ ಕಡೆಯಿಂದ ಈ ಕಡೆ ತನಕ ಎಷ್ಟು ಗ್ಲೇಷಿಯರ್ಸ್ ಇವೆ ಅಂತ ನಮ್ಮ ಡಿಪಾರ್ಟ್ಮೆಂಟಿನ ನನ್ನ ಕೊಲೀಗ್ಸ್ ಅವನ್ನ ಸರ್ವೆ ಮಾಡ್ತಾರೆ ಪ್ರತಿ ವರ್ಷ. 9,000 ಮೇಜರ್ ಗ್ಲೇಷಿಯರ್ಸ್ ನಾವು ರೆಕಾರ್ಡ್ ಮಾಡಿದೀವಿ. ಅವೆಲ್ಲ ನಾವು ಮಾನಿಟರ್ ಮಾಡ್ತೀವಿ. ಸಮ್ಮರ್ನಲ್ಲಿ ಎಷ್ಟು ಕರಗಿ ಹಿಂದಕ್ಕೆ ಹೋಗಿದೆ, ವಿಂಟರ್ನಲ್ಲಿ ಎಷ್ಟು ಹಿಮ ಏನು ಸಂಚಯ ಆಗಿ ಎಷ್ಟು ಮುಂದಕ್ಕೆ ಬಂದಿವೆ, ಅಡ್ವಾನ್ಸ್ ಆಗಿವೆ, ಹೈಟ್ ಜಾಸ್ತಿ ಆಗಿದೆ. ಇದನ್ನೆಲ್ಲ ನಾವು ನೋಡಿ ಅಪಾಯ ಮುಟ್ಟಿದಾಗ ನಾವು ಸೂಚನೆ ಕೊಡ್ತೀವಿ. ಈ ವೆಯ್ಟ್ ಜಾಸ್ತಿ ಆದಾಗ್ಲೇ ಅವಲಾಂಚೆಗಳಾಗೋದು, ಸ್ನೋ ಅವಲಾಂಚೆಗಳಾಗೋದು. ಸೊ ಆ ರೀತಿ ಆಟೋ ಮೊರೈನ್ ಮೂವ್ಮೆಂಟ್ ಆಗಿ ಐಸ್ ಮುಂದಕ್ಕೆ ಬಂದು ಚೂರ್ ಚೂರಾಗಿ ನೀರಾಗಿ ಹರಿದು ಬಂದಿರೋ ಒಂದು ಸಾಧ್ಯತೆ ಇರುತ್ತೆ. ಅಥವಾ ಸೀಸ್ಮಿಕ್ ಇಂಡ್ಯೂಸ್ಡ್ ಲ್ಯಾಂಡ್ ಸ್ಲೈಡ್ ನಂತರದಲ್ಲಿ ಮೂವ್ಮೆಂಟ್ ಆಗಿರೋ ಚಾನ್ಸ್ ಇದೆ. ಕ್ಲೌಡ್ ಬರ್ಸ್ಟ್ ಕೂಡ ಒಂದು ಕಾರಣ ಅಂತ ನೆನ್ನೆ ಹೇಳ್ತಾ ಇದ್ರು. ಅದು ಕೂಡ ಒಂದು ಚಾನ್ಸ್ ಇದೆ. ಯಾತಕ್ಕೆ ಅಂದ್ರೆ ಕಳೆದ 1.5 ತಿಂಗಳಿಂದ ಮಿಡ್ ಪ್ಯಾಸಿಫಿಕ್ ನಲ್ಲಿ, ವೆಸ್ಟ್ ಪ್ಯಾಸಿಫಿಕ್ ಅಲ್ಲಿ 2 ಭೀಕರ ಚಂಡಮಾರುತಗಳಿದ್ದು. ಈ ಕಡೆ ಬೀಳುತ್ತೆ ಅದು ಪಶ್ಚಿಮಕ್ಕೆ ಮೂವ್ ಆಗ್ತವೆ, ಸೆಂಟ್ರಲ್ ಇಂದ ಪಶ್ಚಿಮಕ್ಕೆ ಬರ್ತವೆ. ಕೆಲವೊಮ್ಮೆ ಚೈನಾಗ್ ಹೋಗ್ತವೆ, ಕೆಲವೊಮ್ಮೆ ಫಿಲಿಪೀನ್ಸ್ ಲ್ಯಾಂಡ್ ಫಾಲ್ ಆಗುತ್ತೆ. ನಂತರ ತೈವಾನ್ಗೆ ಅಥವಾ ವಿಯೆಟ್ನಾಂಗೆ ಎಫೆಕ್ಟ್ ಆಗುತ್ತೆ. ನಂತರ ಇದಕ್ಕೆ ತೈವಾನ್, ನಂತರ ಮಲೇಷಿಯಾ ಅಥವಾ ಥೈಲ್ಯಾಂಡ್ಗಾಗಿ ಬೇ ಆಫ್ ಬೆಂಗಾಲಿ ಬರುತ್ತೆ, ಅಥವಾ ಈಶಾನ್ಯ ಭಾರತಕ್ಕೆ ಬರುತ್ತೆ. ಚೈನಾಗ್ ಎಂಟರ್ ಆಗಿದ್ದು ಟಿಬೆಟ್ ಲೆವೆಲ್ಗೆ ಹೋಗುತ್ತೆ. ಅವೆರಡು ಆಗೋದು ಸೈಕ್ಲೋನ್ ಯಾವುದು ಡಾಲ್ಫಿನ್ ಮತ್ತೆ ಸೈಕ್ಲೋನ್ ಲಾರಾ ಅಂತ. ಡಾಲ್ಫಿನ್ ಅಂಡ್ ಲಾರಾ. ಲಾರಾ ಹವಾಯಿನ ನಾಶ ಮಾಡ್ಬಿಡ್ತು. ಅದು ಕೇವಲ 150 ಕಿಲೋಮೀಟರ್ ಸ್ಪೀಡ್ ಇತ್ತು. ಇದು ಡಾಲ್ಫಿನ್ 205 ಕಿಲೋಮೀಟರ್ ಸ್ಪೀಡ್ ಇತ್ತು. ಅದು ಚೈನಾದ ಭಾಗಗಳಿಂದ ನಾಶ ಮಾಡ್ತು. ಇದು ಲಾರಾ ಹವಾಯಿ ನಾಶ ಮಾಡ್ತು ಕಳೆದ ತಿಂಗಳಲ್ಲಿ, 1 ತಿಂಗಳಿಂದ ಈಚೆಗೆನೆ. ಅದು ಡಾಲ್ಫಿನ್ ಬಹಳ ದಿನಗಳ ಕಾಲ ಸ್ಟೇಷನರಿ ಆಗಿತ್ತು ಮಿಡ್ ಪ್ಯಾಸಿಫಿಕ್ ಅಲ್ಲಿ.
ಹ್ಮ್ ಇದು ಒಂದು ರೀತಿಯ ಎಲ್ ನಿನೋ ಕಾರಣದಿಂದ ಆಗಿರ್ಬೋದು, ಅದನ್ನ ನಾನು ಒಪ್ತೀನಿ. ಎಲ್ ನಿನೋದಿಂದನೇ ಆಗ್ತಾ ಇದೆ ಅಲ್ಲಿಂದ. ಹ್ಮ್ ಈಗಲೂ ಕೂಡ ಎಲ್ ನಿನೋ ಆಕ್ಟಿವ್ ಆಗಿದೆ. ಬಟ್ ನಾನು ಹಿಂದೆ ಹೇಳಿದಾಗೆ ಎಲ್ ನಿನೋಗೆ ಸೋಲಾರ್ ರೇಡಿಯೇಷನ್ ಕಾರಣ ಅಲ್ಲ. ಈ ನೀರಿನ ಒಳಗಡೆ ಇರ್ತಕ್ಕಂತ ಅಲ್ಲಿ ಹವಾಯಿಯನ್ ಆರ್ಚಿಪಿಲಾಗು 16 ಜ್ವಾಲಾಮುಖಿಗಳಿವೆ. ಅವೆಲ್ಲ ಜ್ವಾಲಾಮುಖಿಗಳ ಆಳದಲ್ಲಿ ಮ್ಯಾಗ್ಮಾ ಸೋರ್ಸ್ ಇದೆ. ಅದು ಮೇಲಕ್ಕೆ ಬಂದಿರುತ್ತೆ ಮೇಲ್ಮೇಲೆ. ಅದು ಮೇಲ್ಗಡೆ ಬಂದಾಗ ನೀರಿನ ಜೊತೆ ಸಂಪರ್ಕ ಆದಾಗ ಅಷ್ಟು ಶಾಖ ನೀರಿಗೆ ಬರುತ್ತೆ. ನೀರು ಬಿಸಿಯಾಗಿ 24 ಡಿಗ್ರೀಸ್ ಇಂದ ಈಗ 27.8 ಡಿಗ್ರಿ 3.8 ಡಿಗ್ರಿ ಹೆಚ್ಚಾಗಿದೆ. ಈ ವಾರ್ಮಿಂಗ್ ಫೇಸ್ ನ ಎಲ್ ನಿನೋ ಅಂತ ಕರೀತಾರೆ. ಅದೇ 24 ಇಂದ 26 ಡಿಗ್ರೀಸ್ ಹೋದ್ರೆ, ಸಾರಿ 22 ಹೋದ್ರೆ ಲಾ ನಿನಾ ಅಂತ ಹೇಳ್ತಾರೆ, ಕೂಲಿಂಗ್ ಫೇಸ್. ಸೊ ಅದು ಎಲ್ ನಿನೋ ಆಗ್ತಾ ಇರೋದು ನಿಜ. ಇನ್ನು ಮುಂದೆ ನಿನ್ನೆ 54th ಎಪಿಸೋಡ್ ಆಫ್ ಲಾವಾ ಫೌಂಟನಿಂಗ್ ಆಗಿದೆ ಕಿಲೋವಾ ವಾಲ್ಕನೋದಲ್ಲಿ. ಸೊ ಅದಿನ್ನೂ ಇಲ್ಲಿಗೆ ನಿಲ್ಲೋಂಗ್ ಕಾಣಲ್ಲ. ಈ 56ನೇ ಎಪಿಸೋಡ್ ಆಗೋ ಇದೆ. ಅಂದ್ರೆ ಏನಂತ, ಅದು 54 ಅಟೆಂಪ್ಟ್ ಮಾಡಿದೆ ಇದುವರೆಗೂ, ಡಿಸೆಂಬರ್ 2023ರಿಂದ. ಅದನ್ನ ಬ್ರೇಕ್ ಮಾಡಿ ಹೊರಗಡೆ ಬರೋದಕ್ಕೆ. ಅಂದ್ರೆ ಥಿಕ್ ಸಾಲಿಡ್ ರಾಕ್ ಇದೆ ಮೌತ್ ಆಫ್ ಕ್ರೇಟರ್ ನಲ್ಲಿ, ಮೌತ್ ಆಫ್ ದಿ ವಾಲ್ಕೆನೋ ಕಿಲೋವಾ. ಅದನ್ನ ಅಲ್ಲಲ್ಲ ಚೂರು ಬ್ರೇಕ್ ಮಾಡಿ ಆಗಾಗ ಬರ್ತಾ ಇದೆ. ಅದು ಲಾವಾ ಫೌಂಟನ್ ಆಗಿ 1000 ಫೀಟ್ ವರೆಗೂ ಚಿಮ್ತಾ ಇದೆ. ಒಮ್ಮೆಗೆ ಹೆಚ್ಚು ಮ್ಯಾಗ್ಮಾ ಮೇಲಕ್ಕೆ ಬಂದು ಇಡೀ ಮೌತ್ ಆಫ್ ದಿ ವಾಲ್ಕೆನೋ ಕ್ರೇಟರ್ ಪೂರ್ತಿ ಬ್ರೇಕ್ ಮಾಡ್ಕೊಂಡು ಹೊರಗಡೆ ಚಿಮ್ಮಿದ್ರೆ ದೊಡ್ಡ ಸ್ಫೋಟ ಆಗುತ್ತೆ. ಸೊ ಅದರಿಂದ ಬಹಳ ಅನಾಹುತ ಕಾದಿದೆ. ನಂತರ ಅಥವಾ ಈ ಎಪಿಸೋಡ್ಗಳಲ್ಲಿ ಒಂದಿನ 2 ದಿನ ಇದು ನಿಂತೋಗುತ್ತೆ. ಕಂಟಿನ್ಯೂಸ್ ಆಗಿ ಸತತವಾಗಿ ಹರಿದು ಬಂದ್ರೆ 3-4 ತಿಂಗಳು ಹರಿದು ಸತತವಾಗಿ ಬಂದು ಸಮುದ್ರಕ್ಕೆ ಬೀಳುತ್ತೆ. 2008 ಮತ್ತು 2019 ಆದ ಹಾಗೆ ಜಾಗ ಕಿಲೋವಾದಲ್ಲಿ. ಈಗ ನಿನ್ನೆ ಇನ್ಸಿಡೆಂಟ್ ಆಯ್ತಲ್ಲ ಸರ್, ಆ ಜಾಗಕ್ಕೆ ನೀವು ಯಾವತ್ತಾದ್ರು ವಿಸಿಟ್ ಮಾಡಿದ್ಯಾ ಹಿಂದೆ? ನೀವು ಬೇರೆ ಬೇರೆ ಕಡೆಗಳಿಗೆ ಹೋಗಿದ್ದೀರಿ? ಸಿಕ್ಕಿಂಗೆ ಹೋಗಿದ್ದೆ. ಸಿಕ್ಕಿಂ, ಬ್ಯಾಂಕಾಕ್ ಇಂದ ಡೌನ್ ದಿ ಸ್ಟ್ರೀಮ್ ತೀಸ್ತಾದಲ್ಲಿ ಟ್ರಾವೆಲ್ ಮಾಡಿದೀನಿ, ನೋಡಿದೀನಿ. 2 ವರ್ಷದ ಕೆಳಗಡೆ ಸಿಕ್ಕಿಂ ದುರಂತ ಆದಾಗ ತೀಸ್ತಾ ಹೈಡಲ್ NHPC ಅವ್ರು ಕಟ್ತಾ ಇದ್ದಿದ್ದ ಹೈಡಲ್ ಪ್ರಾಜೆಕ್ಟ್ ಡ್ಯಾಮ್ ಅದು ಕೂಡ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ನೀರಿನ ರಭಸಕ್ಕೆ. ಸೊ ಇದು ಏನಾಗಿದೆ, ಹಿಮಾಲಯನ್ ಸ್ಟೇಟ್ಸ್ಗೆ ಎಕಾನಮಿ ಇಲ್ಲ, ಅಗ್ರಿಕಲ್ಚರ್ ಅಷ್ಟಿಲ್ಲ, ಆರ್ಚರ್ಡ್ಸ್ ಇದೆ, ಕೆಲವು ಫ್ರೂಟ್ಸ್, ಅದರ ಆಧಾರದ ಮೇಲೆ ಅವು ಬದುಕಬೇಕು. ಈ ಎಕಾನಮಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನ್ ಮಾಡಿದ್ರು, ಇತ್ತೀಚೆಗೆ ಈ ನೀರಿದೆ ಸಾಕಷ್ಟು, ನೀರು ಅವರ ಆಸ್ತಿ, ಗ್ರೇಡಿಯಂಟ್ ಇದೆ, ಎನರ್ಜಿ ಇದೆ, ಇದನ್ನ ಬಳಸ್ಕೊಂಡು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡಿ ಅದನ್ನ ನ್ಯಾಷನಲ್ ಗ್ರಿಡ್ಡಿಗೆ ಮಾರಿ, ರೆಸ್ಟ್ ಆಫ್ ದಿ ಕಂಟ್ರಿ ನ್ಯಾಷನಲ್ ಗ್ರಿಡ್ ಏನಿದೆ ಎಲೆಕ್ಟ್ರಿಸಿಟಿ, ಹಿಮಾಲಯನ್ ಸ್ಟೇಟ್ಸ್ ಅವ್ರಿಗೆ ಬೇಕಿಲ್ಲ ಅಷ್ಟೊಂದು, ಅಲ್ಲಿ ಇಂಡಸ್ಟ್ರಿಗಳಿಲ್ಲ ಕನ್ಸ್ಯೂಮ್ ಮಾಡೋದಕ್ಕೆ. ಅದನ್ನ ನ್ಯಾಷನಲ್ ಗ್ರಿಡ್ ಮಾರಿ ಪೇಮೆಂಟ್ ತಗೊಂಡು ಅದರಿಂದ ಎಕಾನಮಿ ಬಿಲ್ಡಪ್ ಮಾಡೋಣ ಅನ್ನೋ ಒಂದು ಪ್ಲಾನ್. ಇನ್ನೊಂದು, ಇತ್ತೀಚೆಗೆ ಈ ಟೂರಿಸಂ ಇಂಡಸ್ಟ್ರಿ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ಈ ಮಾನಸ ಸರೋವರ ಯಾತ್ರೆ ಹೋಗೋರು ಕೂಡ ಇದು ಅನೇಕ ಮಂದಿದಲ್ಲಿ ಸಿಕ್ಕಾಕೊಂಡಿದ್ದಾರೆ, ನಾಪತ್ತೆ ಆಗಿದ್ದಾರೆ ಅಂತ ವಿಚಾರ ಇದೆ. ಹೌದು, ಈ ಟೈಮ್ ಅದು ಸೂಕ್ತನಾ? ಇದು ಟೂರಿಸಂ ಸೀಸನ್ ಅಲ್ಲ, ಸಮ್ಮರ್ ನಲ್ಲಿ ಹೋಗ್ಬೇಕು. ಮಳೆಗಾಲ ಇದು, ಅದು ಹಿಮಾಲಯದಲ್ಲಿ ಮಳೆಗಾಲ ಇನ್ನೂ 1 ತಿಂಗಳು ಜಾಸ್ತಿ ಇರುತ್ತೆ. ಹೌದು, ಸ್ನೋಫಾಲ್ ಶುರುವಾಗುತ್ತೆ. ರೀಚಸ್ ಎಲ್ಲ 6000 7000 ಅಡಿ ಮೇಲಿರ್ತಕ್ಕಂಥ ಜಾಗಗಳೆಲ್ಲ ರೂಟ್ಗಳೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಟಿಬೇಟ್ಗೆ ಹೋಗಿ ಅಲ್ಲಿಂದ ಮಾನಸರೋವರಕ್ಕೆ ಹೋಗ್ಬೇಕು, ಒಂದು ರೂಟ್ ಓಪನ್ ಆಗಿರುತ್ತೆ. ಇದಕ್ಕೆ ಇವರೆಲ್ಲ ಇತ್ತೀಚೆಗೆ ತಂಡಗಳು ಜಾಸ್ತಿ ಆದವು, ಟ್ರಾವೆಲ್ ಜಾಸ್ತಿ ಆದವು, ಏಜೆನ್ಸಿಗಳು ಜಾಸ್ತಿ ಆದವು. ಇದು ಈಶಾ ಫೌಂಡೇಶನ್ ಕೊಯಮತ್ತೂರಿಂದ ತಂಡ ಹೋಗಿದೆ. ಹೌದು, ತಂಡ ಹೋಗಿದೆ, ಯಾರ್ಯಾರಿದ್ರು ಅದು ಕಂಪ್ಲೀಟ್ ಗೊತ್ತಿಲ್ಲ. 77 ಜನ ಸಿಕ್ಕೊಂಡಿದ್ದಾರೆ ಅಂತ ಈ ಯಾರು ನಮ್ಮ ಯಾರು ಜಗ್ಗಿ ವಾಸುದೇವ ಅಂತ, ವೆರಿ ಕಮರ್ಷಿಯಲ್ ಮ್ಯಾನ್ ಆತ. ಗುರುನೂ ಅಲ್ಲ, ಋಷಿನೂ ಅಲ್ಲ, ಜಗದ್ಗುರುನೂ ಅಲ್ಲ, ಏನೂ ಅಲ್ಲ. ಈಶಾ ಫೌಂಡೇಶನ್ ಮಾಡಿ ಜನರ ಧಾರ್ಮಿಕ ಭಾವನೆಗಳನ್ನ
ಎನ್ಕ್ಯಾಶ್ ಮಾಡ್ಕೊಂತೀಯಾರ ಅವ್ರು. ಹ್ಮ್ 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 ಅದೇ ನಮ್ ಚಿಕ್ಕಬಳ್ಳಾಪುರ ಕ್ಯಾಂಪಸ್ ಕಡೆಯಿಂದ ಹೊರಟಿದ್ರೆ ಇಲ್ಲಿ 100 ಜನ ಚಿಕ್ಕಬಳ್ಳಾಪುರದವ್ರು ಸಿಕ್ಕೊಂಡ್ರು ಅವರು. ಹೌದೌದೌದು. ಅದು ಇಂಟರ್ನ್ಯಾಷನಲ್ ಬ್ಯಾಚ್, ಅದು ಮಲ್ಟಿನೇಷನ್ಸ್ ಅದು. ಹ್ಮ್ ಈ ಧಾರ್ಮಿಕ ಗುರುಗಳು ಈ ಎಲ್ಲ ಹೇಳಿ ಧಾರ್ಮಿಕ ಅನ್ಕೊಂಡು ಅಲ್ಲಿ ಶಿವನ್ ತೋರಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಹ್ಮ್ ಕೈಲಾಸ ಮಾನ್ಸರ್ ಅವರ ಅಲ್ಲಿ ಶಿವ ಅದೇ ಪ್ರತ್ಯಕ್ಷ ಆಗ್ತಾನೋ ಇಲ್ವೋ ಗೊತ್ತಿಲ್ಲ ನನಗೆ. ಹ್ಮ್ ನಾನು ಧಾರ್ಮಿಕ ಭಾವನೆಗಳ ಬಗ್ಗೆ ಅತ್ಯಂತ ಗೌರವ ಹೊಂದಿದ್ದೀನಿ. ಓಕೆ. ಆದ್ರೆ ಈ ರೀತಿಯ ಮಿಸ್ಯೂಸ್ ಮಾಡ್ಕೋಬಾರ್ದು. ಎಕ್ಸ್ಪ್ಲಾಯ್ಟೇಷನ್ ಆಫ್ ದಿ ಸೆಂಟಿಮೆಂಟ್ಸ್ ಇದೆಯಲ್ಲ, ಹ್ಮ್ ಅದು ತಪ್ಪು. ಹೌದು ಇದು ಹೌದೌದು. 5,000 ಜನ ಹೋಗ್ತಾ ಇದ್ದ ಜಾಗದಲ್ಲಿ ಈಗ 5 ಲಕ್ಷ ಜನ ಹೋದ್ರೆ ಅವ್ರಿಗೆ ಬೇಕಾದಂತ ಲಾಡ್ಜಿಂಗು, ಬೋರ್ಡಿಂಗು, ವೆಹಿಕಲ್ ಮೂವ್ಮೆಂಟ್ಗೆ ರೋಡ್ಗಳು, ಇವೆಲ್ಲ ಹೇಗೆ ಅದನ್ನ ಮಾಡೋದಕ್ಕೆ ಹೋಗಿ ದುರಂತಗಳಾಗ್ತಾ ಇವೆ. ಅಲ್ಲಿನ ಸಾಮರ್ಥ್ಯದ ಮೇಲೆ ಅತಿಯಾದ ಒತ್ತಡ ಬೀಳುತ್ತೆ. ಡೆಫಿನೆಟ್ಲಿ ಅದೆಲ್ಲ ಫ್ರಜೈಲ್ ರಾಕ್ಸ್ ಪೌಡರ್ ಆಗ್ಬಿಟ್ಟಿರುತ್ತೆ ಅಲ್ಲೆಲ್ಲ. ಕೊಲಿಷನ್ ಝೋನ್, ಅದು ಥ್ರಸ್ಟ್ ಝೋನ್ಗಳು, ಫಾಲ್ಟ್ ಝೋನ್ಗಳು. ಈ ನಮ್ಮಲ್ಲಿ ಗಟ್ಟಿ ಬಂಡೆ ಇರುತ್ತಲ್ಲ, ಕ್ವಾರಿನಲ್ಲಿ ಗಟ್ಟಿ ಬಂಡೆ, ಅಲ್ಲೂ ಹಿಂದೆ ಗಟ್ಟಿ ಬಂಡೆ ಆಗಿತ್ತು, ಇವತ್ತು ಪೌಡರ್ ಆಗ್ಬಿಟ್ಟಿರುತ್ತೆ. ನೀರಿನ ಜೊತೆ ಮಿಕ್ಸ್ ಆದ ಸ್ಲರಿ ಆಗಿ ಏಕ್ದಮ್ ಮರ್ದು ಬಂದ್ಬಿಡುತ್ತೆ. ಸೊ ಇದೇ ಚಾತುರ್ಧಾಮದಲ್ಲೂ ಕೂಡ ತಪ್ಪಾಗ್ತಾ ಇದೆ. ಜ್ಯೋತಿ ಯಾವ್ದು ಜೋಶಿ ಮಠ 2-3 ವರ್ಷದ ಕೆಳಗಡೆ ಅಲ್ಲೊಂದು ನೋಡಿ, ಸಿಲ್ಕ್ ಯಾರ ಟನಲ್ ಕನ್ಸ್ಟ್ರಕ್ಷನ್ ನಲ್ಲಿ ಇದೇ ತರ ಆಗಿತ್ತು. ಅಲ್ಲಿ ಮೇಲ್ಗಡೆ ಧವಳಗಿರಿ ರೇಂಜಸ್ ನಲ್ಲಿ 4.4 ಅರ್ಥಕ್ವೇಕ್ ಆಯ್ತು, ಲ್ಯಾಂಡ್ ಸ್ಲೈಡ್ ಆಯ್ತು, ಮೆಟೀರಿಯಲ್ ಗ್ಲೇಷಿಯರ್ ಮೇಲ್ ಬಿತ್ತು, ಅದು ಮೂವ್ಮೆಂಟ್ ಶುರುವಾಯ್ತು. ಸೊ ಸ್ಟ್ರೀಮ್ ಬಂತು, ಈ ನೀರು ಮತ್ತೆ ಮಡ್ಡು ಎಲ್ಲ ಮಿಕ್ಸ್ ಆಗಿ ಆ ಟನಲ್ ಒಳಗಡೆ ನುಗ್ಬಿಟ್ಟು 200 ಜನ ಸತ್ತೋಗಿದ್ರು. ಈಗ 5,000ಕ್ಕಿಂತ ಹೆಚ್ಚು ಜನ ಸತ್ತಿಯಾರ, ಇನ್ನು 10,000 ಹೋಗಿರ್ಬೇಕು. ಹಳ್ಳಿಗಳೇ ಮುಳುಗೋಗಿವೆ. ಬಾಡಿ ಕೌಂಟ್ ಮಾಡಿದ್ ಇವ್ರು ಹೇಳ್ತಾರೆ, ಬರಿಯಲ್ಲಾಗಿರೋದು ಎಷ್ಟು ಅಂತ ಗೊತ್ತಾ? ಸೊ ಈ ತರ ದೊಡ್ಡ ದುರಂತ, ಇದರಿಂದ ಪಾಠ ಕಲಿಯೋದಿದೆ. ಇನ್ನೊಂದು, ಈ ಹಿಮಾಲಯ ಭಾಗದಲ್ಲಿ ನಿರಂತರವಾಗಿ ಆ ಕಂಪನಗಳು ಆಗ್ತಾ ಇರ್ತವೆ ಅನ್ನೋ ವಿಚಾರ ಇದೆ, ನಿಜನಾ ಅದು? ಹೌದೌದು, ಕಂಪನ ಆಗ್ತಾ ಇದೆ ಅಲ್ಲಲ್ಲಿ. ಸಿಕ್ಕಿಂ ನಲ್ಲೂ ಆಗಿದೆ. ಸಿಕ್ಕಿಂ ನಲ್ಲಿ 2015ರಲ್ಲಿ 7.5 ದೊಡ್ಡದಾಗಿದ್ದು, ತುಂಬಾ ನಾಶ ಆಗಿತ್ತು. ಅದಾದ್ಮೇಲೂ ಕೂಡ ವಾರ 10 ದಿನಕ್ಕೆ ಒಂದೊಂದು ಆಗ್ತಾ ಇದೆ. 4.5 ತನಕ ಆಗಿದೆ. ಇದೇ ಭರತ್ಪುರ ಏರಿಯಾದಲ್ಲಿ ಆಗಿತ್ತು. ಸೊ ಆಮೇಲೆ ಇಲ್ಲೂ ಆಗಿದೆ, ಭೂತಾನ್ ಆಗಿದೆ, ಸಿಕ್ಕಿಂ ಆಗಿದೆ, ನಮ್ಮ ಉತ್ತರಾಖಂಡ್ ಆಗಿದೆ, ಉತ್ತರ ಪ್ರದೇಶ ಹಿಮಾಲಯ ಪರ್ವತದಲ್ಲಾಗಿದೆ. ಇತ್ತೀಚೆಗೆ ಚಂಬಾ, ಧರ್ಮಶಾಲಾ, ಆಮೇಲೆ ಇನ್ನೊಂದು ಯಾವುದು ಉತ್ತರಾಖಂಡ್ ಅಲ್ಲಿ ಫೇಮಸ್ ಅರ್ಥಕ್ವೇಕ್, ಅದು 1905 ಅಲ್ಲಿ ಒಂದಾಗಿತ್ತು, ದೊಡ್ಡದಾಗಿತ್ತು, 8+ ಆಗಿತ್ತು. ಈ ಚಂಬಾ ಮತ್ತೆ ಚಮೋಲಿ ಏರಿಯಾದಲ್ಲಿ 4.5 ಆತರ ಅರ್ಥಕ್ವೇಕ್ಗಳು ವಾರಕ್ಕೊಂದು ಆಗ್ತಾ ಇವೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೂಡ ಆಗಿದೆ. ಅಪ್ಪರ್ ರೀಚಸ್ ನಲ್ಲಿ ಕಾರ್ಗಿಲ್ ಅಲ್ಲೆಲ್ಲ ಆಗಿದೆ. ಸೊ ಈಗ 4.9 ಆಯ್ತು, ಒಂದ್ ಸ್ವಲ್ಪ ದೊಡ್ಡದೆ ಅಂತ ಹೇಳ್ಬೋದು. 10 ಕಿಲೋಮೀಟರ್, ಶಾಲೋ ಫೋಕಸ್, ವೈಬ್ರೇಷನ್ ಜಾಸ್ತಿ. ನಾಳೆ 6-7 ಆದ್ರೆ ಏನ್ ಮಾಡ್ತೀರಾ? ಇದಾಗೋದು ಗ್ಯಾರಂಟಿಯಲ್ಲಿ 8 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. 8 ಹಿಮಾಲಯದ ಎನಿ ಪಾರ್ಟ್ ಅಲ್ಲಿ 8+8 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. ಪರ್ಟಿಕ್ಯುಲರ್ ಇಂತ ಜಾಗ ಅಂತ ಹೇಳಕ್ಕಾಗೋದಿಲ್ಲ, ಎನಿವೇರ್ ಇನ್ ಹಿಮಾಲಯ ಅಂತ ಹೇಳ್ತಾ ಇದೀವಿ. ಕಾರಣ ಇಂಡಿಯನ್ ಪ್ಲೇಟ್ ಒತ್ತುತ್ತಾ ಇದೆ, ಏಷ್ಯನ್ ಪ್ಲೇಟ್ ಜೊತೆ ಡಿಕ್ಕಿ ಹೊಡಿತಾ ಇದೆ. ಕಂಟಿನ್ಯೂಸ್ ಪ್ಲೇಟ್ ಟೆಕ್ಟಾನಿಕ್ಸ್, ಅದು ಸಬ್ಡಕ್ಷನ್ ಝೋನ್ ಅಂತೀವಿ, ಪ್ಲೇಟ್ ಕೊಲಿಷನ್ ಝೋನ್ ಅಂತೀವಿ. ಈ ಪ್ಲೇಟ್ ಅಂದ್ರೆ ಏನು ಸಂಕ್ಷಿಪ್ತವಾಗಿ ಹೇಳ್ಬಿಡಿ, ನಮ್ಮ ನೋಡೋರಿಗೆ ಅರ್ಥ ಆಗ್ಬೇಕಲ್ಲ. ಈ ಪ್ಲೇಟ್ ಅಂದ್ರೆ ಭೂಮಿಯ ಸರ್ಫೇಸ್ ಏನಿದೆ, ಅದರಲ್ಲಿ ಕೆಲವು ಭಾಗಗಳಲ್ಲಿ ವೀಕ್ ಝೋನ್ ಇರುತ್ತೆ. ಈಗ 2 ಖಂಡಗಳು ಡಿಕ್ಕಿ ಹೊಡೆದಾಗ, ಹೀಟ್ ಆದಾಗ, ಒಂದು ಕೆಳಕ್ಕೆ ಹೋಗುತ್ತೆ, ಇನ್ನೊಂದು ಮೇಲಕ್ಕೆ ಇರುತ್ತೆ. ಅದು ಸಬ್ಡಕ್ಷನ್ ಝೋನ್ ಅಂತ ಹೇಳ್ತೀವಿ. 2 ಡಿಕ್ಕಿ ಹೊಡೆದಾಗ 2 ಮೇಲಕ್ಕೆ ಇರಿದ್ರೆ ಅದು ಸಮುದ್ರದ ಒಳಗಡೆ ಹೆಚ್ಚಾಗುತ್ತೆ, ಅದಕ್ಕೆ ಅಬ್ಡಕ್ಷನ್ ಝೋನ್ ಅಂತ ಹೇಳ್ತೀವಿ. ಇವೆರಡೂ ಅಲ್ಲ, ಸಬ್ಡಕ್ಷನ್ ಅಲ್ಲ, ಅಬ್ಡಕ್ಷನ್ ಅಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮ್ ಫಾಲ್ಟ್ ಅಂತ ಹೇಳ್ತೀವಿ.
ಅದು ಬಿಟ್ಟು ಪ್ಲೂಮ್ಸ್ ಇದೆ ಮತ್ತು ರಿಫ್ಟ್ ಝೋನ್ಸ್ ಇವೆ, ಡೈವರ್ಜೆಂಟ್. ಸೊ ಸಾರಿ, ಈ ತರ ಇದು ಪ್ಲೇಟ್ ಟೆಕ್ಟಾನಿಕ್ಸ್. ಕೆಲವು ಭಾಗಗಳಲ್ಲಿ ಸೀಸ್ಮಿಕ್ ಬೆಲ್ಟ್ಸ್, ವಾಲ್ಕನಿಕ್ ಬೆಲ್ಟ್ಸ್, ಕೊಲ್ಯೂಷನ್ ಬೆಲ್ಟ್ಸ್ ಆಕ್ಟಿವ್ ಆಗಿರ್ತವೆ. ಆಲ್ಪೈನ್ ನಿಂದ ನಮ್ಮ ಸುಮಾತ್ರವರೆಗೆ, ಅಲ್ಲಿಂದ ಪೂರ್ವಕ್ಕೆ ಜಾವಾ, ಮುಂದಕ್ಕೆ ಇಂಡೋನೇಷಿಯಾದ ಆ ತುದಿ, ಅಲ್ಲಿಂದ ಪಾಪುವಾ ನ್ಯೂಗಿನಿ, ಅಲ್ಲಿಂದ ಒಂದು ಬ್ರಾಂಚ್ ನ್ಯೂಜಿಲೆಂಡ್ ಹೋಗುತ್ತೆ, ಇನ್ನೊಂದು ಬ್ರಾಂಚ್ ನಾರ್ತ್ ಹೋಗುತ್ತೆ. ಅದು ಯಾವ ಫಿಲಿಪೀನ್ಸ್ ಮೂಲಕ ಕ್ಯುರೈಲ್ ಐಲ್ಯಾಂಡ್ಸ್, ಮ್ಯಾರಿಯಾನಾ ಐಲ್ಯಾಂಡ್ಸ್, ಜಪಾನ್ ಮತ್ತು ಕಾಮ್ಚಾಟ್ಕದ ತನಕ ಹೋಗುತ್ತೆ. ಅಲ್ಲಿಂದ ನಾರ್ತ್ ಈಸ್ಟ್ ಹೋಗಿ ಅಲ್ಯೂಷನ್ ಐಲ್ಯಾಂಡ್ ಮೂಲಕ ವೆಸ್ಟರ್ನ್ ಮಾರ್ಜಿನ್ ಆಫ್ ನಾರ್ತ್ ಅಮೆರಿಕಾ, ವೆಸ್ಟರ್ನ್ ಮಾರ್ಜಿನ್ ಆಫ್ ಸೌತ್ ಅಮೆರಿಕಾ. ಇದು ಕಂಟಿನ್ಯೂಸ್ ಬೆಲ್ಟ್. ಇಲ್ಲೆಲ್ಲಾ ಕಡೆ ಎಲ್ಲಾ ಟೈಮ್ನಲ್ಲೂ ಒಂದು ಅರ್ಥಕ್ವೇಕೋ ವಾಲ್ಕೆನೋ ಆಗ್ತಾನೆ ಇರುತ್ತೆ. ಸರ್ಕಮ್ ಪ್ಯಾಸಿಫಿಕ್ ಬೆಲ್ಟ್ ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಸೊ ಈ ರೀತಿ ಈ ನಿರ್ದಿಷ್ಟ ಪ್ರದೇಶಗಳಲ್ಲಿ ಆಲ್ಪೈನ್ ಇಂದ ಸುಮಾತ್ರ ತನಕ ಕಂಟಿನ್ಯೂಸ್ ಆಗಿ ಆಕ್ಟಿವಿಟಿ ನಡೀತಾ ಇದೆ. ಆಲ್ಪೈನ್ ಶುರುವಾಗಿ, ಆಲ್ಪ್ಸ್ ಇಂದ ಶುರುವಾಗಿ ಇರಾನ್, ಇರಾಕ್ ಮೂಲಕ ಗ್ರೀಸ್, ಟರ್ಕಿ, ಇಟಾಲಿ ಮೂಲಕ ಆಫ್ಘಾನಿಸ್ತಾನಿಗೆ ಬಂದು, ನಮ್ಮ ಕಾಶ್ಮೀರಿಗೆ ಬಂದು, ಅಲ್ಲಿಂದ ಭೂತಾನ್ ತನಕ ಹೋಗಿ ಆ ಬೆಲ್ಟ್ ಸದರ್ನ್ ಟರ್ನ್ ತಗೊಂಡು ನಾಗಾಲ್ಯಾಂಡ್, ಮಣಿಪುರ್ ಮೂಲಕ, ಬರ್ಮಾ ಬಾರ್ಡರ್ ಮೂಲಕ ಫರ್ದರ್ ಸೌತ್ ಹೋಗಿ ಅಂಡಮಾನ್ ನಿಕೋಬಾರ್ ಮೂಲಕ ಸುಮಾತ್ರ ಹೋಗಿ ಅಲ್ಲಿಂದ ಜಾವಾಗ ಹೋಗುತ್ತದೆ. ಇದು ಕಂಟಿನ್ಯೂಸ್ ಬೆಲ್ಟ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ಹಿಮಾಲಯದಲ್ಲಿ ಇವನ್ ಅಮೆರಿಕನ್ ಜಿಯಾಲಜಿಸ್ಟ್ ಕೂಡ ಹೇಳಿದ್ದಾರೆ +8 is ಎಕ್ಸ್ಪೆಕ್ಟೆಡ್ ಅಂತ. ಸೊ 6 ಆದ್ರೆ ನೋಡಿ ಎಷ್ಟು ಅನಾಹುತ, 7 ಆದ್ರೆ ಎಷ್ಟು ಅನಾಹುತ, 8 ಆದ್ರೆ ಎಷ್ಟು ಅನಾಹುತ. ಆಗ ಪರ್ವತಗಳು, ಬೆಟ್ಟಗಳು ಎಲ್ಲ ಅಲುಗಾಡ ಹೋಗ್ತವೆ. ಆಗ ಮೆಟ್ಟ ಕೆಳಗಡೆ ಬರುತ್ತೆ. ಅದು ಈ ಹಿಮಗಡ್ಡೆಗಳನ್ನೆಲ್ಲ ಎಳ್ಕೊಂಬರುತ್ತೆ. ಅದು ನೀರಾಗಿ ಎಲ್ಲ ಒಟ್ಟಿಗೆ ಸಬ್ ಹಿಮಾಲಯಾಗ ಬಂದು ಬಿಹಾರ್, ಉತ್ತರ ಪ್ರದೇಶ ಪ್ಲೇನ್ ಏರಿಯಾಗ ಬಂದ್ಬಿಡುತ್ತೆ. ಅದನ್ನು ನಾವು ಇಂಡೋ ಗ್ಯಾಂಜೆಟಿಕ್ ಅಲ್ಯೂಮಿನಿಯಂ ಅಂತ ಕರೆದಿದ್ದೀವಿ. ನದಿ ತುಂಬ ಹೋಗುತ್ತಾಗ ಈ ನದಿಗಳೆಲ್ಲ ಮಿಲಿಯನ್ಸ್ ಆಫ್ ಟನ್ಸ್ ಮೆಟೀರಿಯಲ್ ಹೊತ್ಕೊಂಡ್ ಬರ್ತವೆ. ಅವು ರಭಸವಾಗಿ ಹೊತ್ಕೊಂಡ್ಬಂದು ಅದು ದೊಡ್ಡ ದೊಡ್ಡ ಬೋಲ್ಡರ್ಗಳೆಲ್ಲ ಹೊಡ್ಕೊಂಡ್ಬಂದು ಪ್ಲೇನಿಗೆ ತಂದು ಹಾಕ್ತವೆ. ಇದು ಪ್ರೋಸೆಸ್, ಜಿಯೋ ಪ್ರೋಸೆಸ್. ಮನುಷ್ಯ ಹುಟ್ಟೋದಕ್ ಮುಂಚೆಯಿಂದನೂ ಈ ರೀತಿಯ ಮೌಂಟನ್ ಬಿಲ್ಡಿಂಗ್ ಆಕ್ಟಿವಿಟಿ, ಮೌಂಟನ್ ಬ್ರೇಕಿಂಗ್ ಆಕ್ಟಿವಿಟಿ ಇದು ನಡೀತಾನೆ ಇದೆ. ಅದನ್ನೆಲ್ಲ ಹೊತ್ಕೊಂಡು ಹೋಗಿ ಸಮುದ್ರದ ಆಳಕ್ಕೆ ಹಾಕುತ್ತೆ ನದಿಗಳು. ಅಲ್ಲಿ ಸಮುದ್ರದ ಆಳದಲ್ಲಿ ಪದರ ಪದರಗಳಾಗಿ ಸೆಡಿಮೆಂಟರಿ ರಾಕ್ಸ್ ಜನರೇಟ್ ಆಗ್ತವೆ. ಇದು ಕೋರ್ಸ್ ಆಫ್ ಟೈಮ್ ನಲ್ಲಿ ನಡೆಯೋ ಜಿಯೋ ಪ್ರೋಸೆಸ್. ನಾವೇನು ಮಾಡಿದೀವಿ, ಅಲ್ಲಲ್ಲಿ ಡ್ಯಾಮ್ಗಳು ಕಟ್ಬಿಟ್ಟು ಈ ರೀತಿಯ ಮೂವ್ಮೆಂಟ್ ಅನ್ನು ಸ್ಟಾಪ್ ಮಾಡ್ತೀವಿ. ಆ ಡ್ಯಾಮ್ ಆ ಕಡೆ ಸಿಲ್ಟೇಷನ್ ಆಗುತ್ತೆ. ಹಿಮಾಲಯನ್ ರಿವರ್ಸ್ ಅಲ್ಲಿ ಜಾಸ್ತಿ ಬೇಗ ಡ್ಯಾಮ್ಗಳು ತುಂಬ ಹೋಗ್ತವೆ. ಸೊ ಇವೆಲ್ಲ ಪರಿಸರವಾದಿಗಳು ಒಂದ್ಸರಿ ಹೇಳೋದು, ಇಂಥ ಪರ್ವತಗಳು ಮುಟ್ಬೇಡಿ, ಏನು ಮಾಡಬೇಡಿ ಅಂತ ಹೇಳೋದು ಒಂದು ರೀತಿನಲ್ಲಿ ಸರಿಯಾಗಿದೆ. ಎಷ್ಟ್ ಬೇಕೋ ಅಷ್ಟು ನಾವು ಇಂಟರ್ಫಿಯರ್ ಆಗಬೇಕು. ಹೆಚ್ಚಿನ ಇಂಟರ್ಫಿಯರ್ ಆದ್ರೆ ಇದೇ ದುರಂತಗಳು. ಲಿಮಿಟ್ ಕ್ರಾಸ್ ಆಗಬಾರ್ದು ಅಂತ ಎನ್ವಿರಾನ್ಮೆಂಟಲಿಸ್ಟ್ ಇದಕ್ಕೆ ಅವರು ಪ್ರೊಟೆಸ್ಟ್ ಮಾಡೋದು. ಈಗ ನಮಗೆ ಈಗ ಕೊಡಗಿನಲ್ಲಿ ಅಥವಾ ಈ ಕರ್ನಾಟಕ ಈ ವೆಸ್ಟರ್ನ್ ಘಾಟ್ ಭಾಗದಲ್ಲಿ ಒಂದು ಪ್ರವಾಹ ಬರುತ್ತೆ ಅಥವಾ ಜಲಸ್ಫೋಟ ಆಗುತ್ತೆ ಅಂತ ಆದಾಗ ನಮಗೊಂದು ಮುನ್ನೆಚ್ಚರಿ ಇರುತ್ತೆ. ಯಾಕಂದ್ರೆ ಒಂದು ಜೋರ್ ಮಳೆ ಬಂದಾಗ ಏನಾದ್ರು ಆಗುತ್ತೆ ಅನ್ನೋದೊಂದು ನಿರೀಕ್ಷೆ ಇರುತ್ತೆ, ಮುನ್ಸೂಚನೆ ರೀತಿಯಲ್ಲಿ. ಅದು ನಿನ್ನೆ ಆದಂತಹ ಘಟನೆಯಲ್ಲಿ ಆ ತರದ ಮುನ್ಸೂಚನೆ ಏನಿರ್ಲಿಲ್ವಾ ಸರ್? ಕೇವಲ 20 ನಿಮಿಷದ ಅಂತರ ಇತ್ತು. 8:40ಗೆ ಭೂಕಂಪ ಆಗಿದೆ. 9 o'clock ಈ ಪ್ರವಾಹ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಈಗ ಸೈಕ್ಲೋನ್ಸ್ ಬಗ್ಗೆ, ಸುನಾಮಿ ಬಗ್ಗೆ ರಿಯಲ್ ಟೈಮ್ ನಲ್ಲಿ ಅಲರ್ಟ್ ಕೊಡ್ತಾ ಇದ್ದಾರೆ. ಅಲ್ಲಲ್ಲಿ ಸೈಕ್ಲೋನ್ ಶೆಲ್ಟರ್, ಸುನಾಮಿ ಶೆಲ್ಟರ್ ಎಲ್ಲ ಮಾಡಿದ್ದಾರೆ. ಅರ್ಥಕ್ವೇಕ್ ಶೆಲ್ಟರ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಬಹಳ ಕಡೆ ಆಗಿಲ್ಲ. ಬಟ್ ಅರ್ಥಕ್ವೇಕ್ ಅಲಾರಾಮ್ ಸಿಸ್ಟಮ್ ಬಂದಿಲ್ಲ. ಜಪಾನ್ ನಲ್ಲಿ ಮಾಡಿದರೆ 2-3 ಸೆಕೆಂಡ್ ಅಲ್ಲಿ ಬೀಪ್ ಬರುತ್ತೆ. ಬಟ್ 2-3 ಸೆಕೆಂಡ್ ಅಲ್ಲಿ ಅವ್ರು 4ನೇ ಫ್ಲೋರ್ ನಿಂದ ಗ್ರೌಂಡ್ ಫ್ಲೋರ್ ಓಡ್ ಬರಕ್ಕಾಗಲ್ಲ. ರಾತ್ರಿ ಟೈಮ್ ಆದ್ರೆ ಟೈಮೇ ಇರಲ್ಲ. ನಿನ್ನೆ ಆದ ಘಟನೆಯಲ್ಲಿ ಅವ್ರಿಗೆ ಎಲ್ಲಿಗೂ ಬಚಾವಾಗ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ಅವಕಾಶನೇ ಇಲ್ಲ. ಹಳ್ಳಿಯವ್ರಿಗೆ, ಆ ಪಟ್ಟಣದವ್ರಿಗೆ ನೋಡಿ, ಅಲ್ಲಿ ಇಮಿಗ್ರೇಷನ್ ಸೆಂಟರ್ ಡಿವಾಸ್ಟೇಟ್ ಆಗಿದೆ. ಹೌದು, ರಸುವಾ ಟೌನ್ ನಲ್ಲಿ ಇನ್ನೊಂದು ಟೌನ್ ಹೆಸರು ಇದೆ ಅದು. ಸೊ
ಸೊ ಈ ರೀತಿ ನಾನು ಜನರಲೈಸ್ ಮಾಡೋದಾದ್ರೆ ಕಾಶ್ಮೀರದಿಂದ ಭೂತಾನ್ ತನಕ ಯಾವುದೇ ನದಿ ಈ ರೀತಿಯ ದುರಂತ ಕಾಣಬಹುದು. ಯಾವ ಟೈಮ್ನಲ್ಲಾದ್ರೂ ಯಾವ ಟೈಮ್ ಅಂದ್ರೆ ಈ ಪರ್ಟಿಕ್ಯುಲರ್ ಸೀಸನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮಾನ್ಸೂನ್ ಟೈಮು. ಅಕ್ಟೋಬರ್ ಆದ್ಮೇಲೆ ವಿಂಟರ್ ಸ್ಟಾರ್ಟ್ ಆಗುತ್ತೆ. ಸ್ನೋಫಾಲ್ ಇರುತ್ತೆ. ನವೆಂಬರ್ ವಿಂಟರ್, ಡಿಸೆಂಬರ್ ವಿಂಟರ್. ಸೊ ಆ ರೀತಿ ಸೊ ನಾವು ಸೀಸನ್ ನೋಡ್ಕೊಂಡು ಟೂರಿಸಂ ಮಾಡ್ಬೇಕು. ಅದು ಬಿಟ್ಬಿಟ್ಟು ಅನ್ ಸೀಸನ್ ಟೂರಿಸಂ ಮಾಡಕ್ ಹೋದ್ರೆ ಅಲ್ಲಿ ಏನಿದೆ ಪ್ರಕೃತಿ ನೋಡಕ್ ಹೋಗ್ಬೇಕು, ಒಪ್ಕೊಳ್ಳೋಣ, ಸಂತೋಷ. ದೇವ್ರು ನೋಡಿಕೊಂಡು ಹೋದ್ರಲ್ಲ, ದೇವ್ರು ಕಾಣಿಸ್ತಾನ? ನಿಮ್ಮನೆ ಪೂಜಾ ರೂಮ್ ನಲ್ಲಿ ದೇವ್ರು ಇಲ್ವಾ? ಇಲ್ಲ, ದೇವ್ರನ್ನ ಕಾಣ್ಬೋದಲ್ವಾ? ಜನ ಯೋಚನೆ ಮಾಡ್ಬೇಕು. ಈ ಜನ ಯೋಚನೆ ಮಾಡ್ಬೇಕು. ನಾನು ಧಾರ್ಮಿಕ ಭಾವನೆಗಳನ್ನ ಗೌರವಿಸ್ತೀನಿ, ದೈವತ್ವನ ನಂಬ್ತೀನಿ, ಪ್ರಕೃತಿನ ಆರಾಧನೆ ಮಾಡೋಣ. ಆದ್ರೆ ಇಲ್ಲದ ದೇವ್ರನ್ನ ಹುಡುಕೊಂಡು ಅಲ್ಲೆಲ್ಲೋ ಹೋಗಿ ಈ ರೀತಿ ಪ್ರಾಣಕ್ಕೆ ಸಂಚಕಾರ ತಂದ್ಕೊಳ್ಳೋದ್ರ ಬದಲು ಅಡ್ವೆಂಚರ್ ಟೂರಿಸಂ ಬೇರೆ, ಮೌಂಟೇನಿಯರಿಂಗ್ ಬೇರೆ, ಟ್ರೆಕ್ಕಿಂಗ್ ಬೇರೆ, ಅದು ಬೇರೆ ವಿಷಯ. ಯೂತ್ ಅದು ಎನ್ಕರೇಜ್ ಮಾಡಬೇಕು. ಬಟ್ ಸೇಫ್ ಸೀಸನ್ ಹುಡುಕೊಳ್ಳಿ, ಸೇಫ್ ರೂಟ್ ತಾಳಿ. ಇವೆಲ್ಲ ಜನಗಳು ಯೋಚನೆ ಮಾಡ್ಬೇಕು. ಲೈಫ್ ರಿಸ್ಕ್ ತಗೊಂಡು ಇಷ್ಟೆಲ್ಲ ದುರಂತ ಮಾಡ್ಕೊಂತಾರೆ. ಇನ್ನೊಂದು ಸರ್, ಈಗ ನಾವಿಲ್ಲಿ ಹಿಮಾಲಯ ಶ್ರೇಣಿಲಿ ಆಯ್ತು ಅಥವಾ ಭೂತಾನ್ ಆಯ್ತು, ಟಿಬೇಟ್ ಆಯ್ತು, ಆ ಕಡೆ ಆಯ್ತು ಅಂತ ಅನ್ಕೊಳ್ಳುವ ಅಷ್ಟೇ ಮಾತ್ರ ಸೀಮಿತ ಆಗುತ್ತಾ, ಅಥವಾ ನಮಗೆ ಯಾವ ರೀತಿ ಇದು ಅಲಾರಂ ಕೊಡ್ತಾ ಇದೆ ಅಂತ? ಈಗ ನೋಡಿ, ಪಶ್ಚಿಮ ಘಟ್ಟ, ಗುಜರಾತ್ ನಿಂದ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಕೇರಳ, ಈ ಎಲ್ಲಾ ರಾಜ್ಯಗಳಲ್ಲೂ ಪ್ಲಸ್ 4000 ಫೀಟ್ ಆಲ್ಟಿಟ್ಯೂಡ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಈ ರಿಸ್ಕ್ ಇದೆ. ಈ ಮೆಪ್ಪಾಡಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನನಗೆ. ಅದನ್ನ ನೀವು ಇಟ್ಕೊಂಡು ನೀವು ಆಲೋಚನೆ ಮಾಡೋದಾದ್ರೆ ಕೊಡಗು ಮತ್ತು ಚಿಕ್ಕಮಗಳೂರು, ಉತ್ತರ ಕನ್ನಡದಲ್ಲಿ ಕೆಲವು ನಗರಗಳು, ಪಟ್ಟಣಗಳು ಕೂಡ ರಿಸ್ಕ್ ಇವೆ, ಹಳ್ಳಿಗಳೆಲ್ಲ. ಅದು ನಾನು ಹೆಸರೇಳಲ್ಲ ಯಾವ ಪಟ್ಟಣ ಅಂತ, ಅದನ್ನ ಹೇಳಿದ್ರೆ ಸೆನ್ಸೇಷನ್ ಆಗುತ್ತೆ. ಅದಕ್ಕೋಸ್ಕರ ಇವು ಎಲ್ಲಾ ಕಡೆ ಪ್ಲಾನಿಂಗ್, ಡೆವಲಪ್ಮೆಂಟ್ ನ ರೀಥಿಂಕ್ ಮಾಡಬೇಕು. ಆ ರೀತಿ ಕ್ಲೌಡ್ ಬಸ್ ಸಿಚುಯೇಷನ್, ಎಕ್ಸೆಸ್ ರೈನ್ ಆಗ್ಬೋದು. ಈ ಕಡೆ ಬಯಲು ಪ್ರದೇಶದಲ್ಲಾದ್ರೆ ಏನ್ ತೊಂದರೆ ಇಲ್ಲ. 5 ಡಿಗ್ರಿ 10 ಡಿಗ್ರಿ ಇಳಿಜಾರು ಇರುತ್ತೆ, ನಿಧಾನ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಏನು ಇಳಿಜಾರು 40-50 ಡಿಗ್ರಿ ಇಳಿಜಾರು, 60 ಡಿಗ್ರಿ ಇಳಿಜಾರು ಕೆಲವು ಕಡೆ. ಇದು ರಭಸವಾಗಿ ಹರಿದು ಬರುತ್ತೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಅವರೇ, ತುಂಬಾ ವಿಚಾರ ಮಾತಾಡಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಎಸ್, ಇದು ಡಾಕ್ಟರ್ HSM ಪ್ರಕಾಶ್ ಅವರು ವೈಜ್ಞಾನಿಕವಾಗಿ ಅನೇಕ ವಿಚಾರವನ್ನ ಹಂಚಿಕೊಂಡ್ರು. ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಈ ಕಂಟೆಂಟ್ ಅನ್ನ ನೋಡಿದ ನಿಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ. ಜೊತೆಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ಗಳು ರೆಗ್ಯುಲರ್ ಆಗಿ ನಿಮಗೆ ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು. ಎಲ್ಲರೂ ಕ್ಷೇಮವಾಗಿರಿ.